ಕುಡಿಯುವ ನೀರಿನ ಹಾಹಾಕಾರದಿಂದ ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂಥ ಘಟನೆ ಚಾಮರಾಜಪೇಟೆಯ ಆನಂದನಗರದಲ್ಲಿ ನಡೆದಿದೆ. ನೀರು ಹಿಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ದಾರೆ. ಮಹಿಳೆ ಸಾವಿಗೆ ನ್ಯಾಯ ಕೊಡಿಸುವಂತೆ ಸ್ಥಳೀಯರು ಆಕ್ರೋಶಗೊಂಡು ಕೆಆರ್ ಮಾರ್ಕೆಟ್ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ವಿಚಾರ ಏನು ಅಂದರೆ, ಆನಂದನಗರದಲ್ಲಿರುವಂಥ ಯಾವ ಮನೆಗೂ ನೀರಿನ ಸಂಪರ್ಕ ಇಲ್ಲ. ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ಮೋಟಾರ್ ಕನೆಕ್ಷನ್ ನೀಡಲಾಗಿದೆ. ಮೋಟಾರ್ ಸ್ಟಾರ್ಟ್ ಮಾಡುವಾಗ ಕರೆಂಟ್ ತಗುಲಿ ಸೆಲ್ವಿ ಅನ್ನುವಂಥ ಮಹಿಳೆ ಇಂದು ಮುಂಜಾನೆ 5:30 ಸುಮಾರಿಗೆ ಸಾವನ್ನಪ್ಪಿದ್ದಾರೆ. 50 ವರ್ಷದಿಂದ ನಾವು ಇಲ್ಲೇ ಇದ್ರೂ ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಈ ಹಿಂದೆ ಕೂಡ 3 ಸಾವಾಗಿದೆ. ಇವತ್ತು ಇನ್ನೊಂದು ಸಾವಾಗಿದೆ. ನ್ಯಾಯ ಕೇಳಲಿಕ್ಕೆ ಹೋದರೆ ನಮ್ಮ ಮೇಲೆ FIR ದಾಖಲಿಸ್ತೀವಿ ಅಂತಿದ್ದಾರೆ. ನಾವು ಎಲ್ಲಿ ನ್ಯಾಯ ಕೇಳಬೇಕು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿ ರಸ್ತೆ ತಡೆದು ನೂರಾರು ಜನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಚಾಮರಾಜಪೇಟೆ ಪೊಲೀಸರು ಬಂದು ಪರಿಸ್ಥಿತಿ ತಿಳಿಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಜನ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಕೂತಿದ್ದಾರೆ. ಇವಾಗ ನಾವು ಏನು ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡೋಕ್ಕೆ ಬಂದಿದ್ದಾರೆ. ಇದಕ್ಕೆ ನಾವು ಏನು ಮಾಡೋದು? ಏನು ಉತ್ತರ ಕೊಡೋದು ಹೇಳಿ? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. ಇದು 4ನೇ ಸಾವು ಸತ್ತಿರೋದು ಇಲ್ಲಿ. ಎಷ್ಟು? 4 ಜನ, 3 ಜನ ಸತ್ತುವಾಗಲೇ ಬಗೆಹರಿದಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಸಾಧ್ಯ.